ರಾಜ್ಯದಲ್ಲಿರುವಂತಹ ಜೈಲುಗಳು ಅಂದರೆ ಅಕ್ರಮದ ಕೂಪಗಳು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾವಾಗ ಅಲೋಕ್ ಕುಮಾರ್ ಅವರ ನೇಮಕ ಆಯಿತು ಅದಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅಂಗೈಯಲ್ಲಿಯೇ ಪರಪ್ಪನ ಅಗ್ರಹಾರದ ಜೈಲಿನ ಸಂಪೂರ್ಣ ಚಿತ್ರಣವನ್ನು ಇಟ್ಕೊಂಡಿದ್ದಾರಂತೆ. ಅಧಿಕಾರಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಸ್ವತಃ ಅಲೋಕ್ ಕುಮಾರ್ ಅವರೇ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇನ್ಮುಂದೆ ಜೈಲಿನಲ್ಲಿ ಮೊಬೈಲು ಗಾಂಜಾ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಮೊಬೈಲು ಗಾಂಜಾ ಪತ್ತೆ ಮಾಡಿದರೆ ಅಲ್ಲಿಗೆ ಎಲ್ಲವೂ ಕೂಡ ಬಂದಾಗುತ್ತೆ. ಎಂಟ್ರಿ, ಸ್ಕ್ರೀನಿಂಗ್ ಏರಿಯಾ, ವಿಸಿಟರ್ಸ್ ಮಾತುಕತೆ, ಮಹಿಳಾ ಬ್ಯಾರಕ್ಕು, ವಿಚಾರಣಾಧೀನ ಕೈದಿಗಳು, ಸಜಾ ಕೈದಿಗಳ ಬ್ಯಾರಕ್ ಸೇರಿ ಎಲ್ಲ ಕಡೆ CCTVಯನ್ನು ಅಳವಡಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಪರಪ್ಪನ ಅಗ್ರಹಾರದ ಎಲ್ಲ ಕಡೆ 380 CCTV ಕ್ಯಾಮರಾಗಳಿದಾವಂತೆ. ಚೇಂಬರ್ನಲ್ಲಿಯೇ ಕೂತ್ಕೊಂಡು ಜೈಲಿನಲ್ಲಿ ಏನಾಗ್ತಾ ಇದೆ ಅಂಥೇಳಿ ಅಲೋಕ್ ಕುಮಾರ್ ಅವರು ಪ್ರತಿನಿತ್ಯವೂ ಕೂಡ ವೀಕ್ಷಿಸ್ತಾರಂತೆ. ತಪ್ಪು ಕಂಡ್ರೆ ನಿರ್ದಾಕ್ಷಿಣ್ಯವಾಗಿ ಮುಲಾಜಿಲ್ದೇನೆ ಕ್ರಮವನ್ನು ತೆಗೆದುಕೊಳ್ಳೋದಾಗಿ ಈಗಾಗಲೇ ಕೆಳಹಂತದ ಅಧಿಕಾರಿಗಳಿಗೆ ಅಲೋಕ್ ಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಸ್ವತಃ ಅವರೇ ಹೇಳಿದ್ದಾರೆ. ರಾಜ್ಯದ ಜನರು ಕೂಡ ಒಂದಷ್ಟು ಆಕ್ಷೇಪಗಳನ್ನು ಜೈಲಿನ ವ್ಯವಸ್ಥೆ ಬಗ್ಗೆ ಎತ್ತೋದಕ್ಕೆ ಶುರು ಮಾಡಿದ್ರು. ಆ ಬಳಿಕ ಸರ್ಕಾರ ಜೈಲಿಗೆ ಹೊಸ DGP ಅವರನ್ನ ನೇಮಕ ಮಾಡುವ ಕೆಲಸವನ್ನು ಮಾಡಲಾಯಿತು. ಅಲೋಕ್ ಕುಮಾರ್ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕರಾಗಿ ಅವ್ರನ್ನ ನೇಮಕ ಮಾಡಿದ್ರು. ಆ ಬಳಿಕ ಒಂದಷ್ಟು ಜೈಲಿನಲ್ಲಿ ಪ್ರಗತಿ ಕಂಡಂತೆ ಕಂಡು ಬರ್ತಿದೆ. ಒಂದಷ್ಟು ಕಠಿಣ ನಿಯಮಗಳು ಮತ್ತು ಜೈಲಿನ ಸಿಬ್ಬಂದಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿರ್ಬೋದು, ಮತ್ತು ಯಾವೆಲ್ಲ ಈ ಟೆಕ್ನಾಲಜಿಕಲಿಯಾಗಿ ಒಂದಷ್ಟು ನಿಯಮಗಳನ್ನ ಅಳವಡಿಸ್ಬೋದು ಅನ್ನೋದರ ಆಧಾರದ ಮೇಲೆ ಒಂದಷ್ಟು ಸುಧಾರಣೆಯನ್ನು ತಂದಿದ್ದಾರೆ ಅಂತೇಳಿ ಇದೀಗ ಅನಿಸ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸಂಪೂರ್ಣವಾಗಿ ಏನು ನಡೀತಿದೆ ಅಲ್ಲಿ ಅಂತೇಳಿ ಒಂದು ಚಿತ್ರಣವನ್ನು ತಮ್ಮ ಮುಂದೆ ಇಟ್ಕೊಂಡಿದ್ದೀರಿ. 380ಕ್ಕೂ ಹೆಚ್ಚು CCTVಗಳನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಾಕಿದ್ದೀರಿ. ತಾವು ಇಲ್ಲಿ ಕೂತು ಗಮನಿಸ್ಬೋದು. ಅದನ್ನು ಒಂದು ಸ್ವಲ್ಪ ವಿವರಣೆ ನೀಡಬಹುದಾ ಅಂತೇಳಿ ಸರ್? ಅಲ್ಲ, ಈಗ ಕಂಟ್ರೋಲ್ ರೂಮ್ ಏನಿದೆ ಇದು ಯಾವಾಗ ಇದು ಎಲ್ಲ ವಿಡಿಯೋ ಎಲ್ಲ ಲೀಕ್ ಆಯಿತು ಆ ಟೈಮ್ ಮಾನ್ಯ ಗೃಹ ಮಂತ್ರಿ ಸಚಿವರು ಮತ್ತು ಎಲ್ಲರೂ ಒಂದು ಕಂಟ್ರೋಲ್ ರೂಮ್ ಮಾಡಬೇಕು. ಸೊ ಆ ಪ್ರಕಾರ ಕಂಟ್ರೋಲ್ ರೂಮ್ ಈಗ ನಮ್ಮ ಗ್ರೌಂಡ್ ಫ್ಲೋರ್ನಲ್ಲಿ ಮಾಡಿದರೆ. ಆದರೆ ನಾನು ಪರಪ್ಪನಿದು ಎಲ್ಲ ಇಡೀ ರಾಜ್ಯದು ಎಲ್ಲ ಸೆಂಟ್ರಲ್ ಜೈಲ್ಸ್ದು ಮತ್ತು ಮ್ಯಾಂಗ್ಳೂರ್ ಜೈಲ್ದು ಆ ಎಲ್ಲ ಫೀಡ್ ಏನಿದೆ ಪ್ರತಿಯೊಂದು ಕ್ಯಾಮ್ರಾದು ಕೆಳಗಡೆ ಅದು ಬರ್ತಾ ಇದೆ. ಆದರೆ ನಾನು ನಮ್ಮ ಚೇಂಬರ್ನಲ್ಲಿ ಕೂಡ ಈಗ ನೋಡಿ ಊಟ ಅವರು ಮಾಡ್ತಾಯಿದ್ರು. ಊಟ ಸಲುವಾಗಿ ಅವ್ರಿಗೆ ಬ್ರೇಕ್ ಆಗಿದೆ. ಈಗ 4 ಗಂಟೆಗೆ ಅವರು ಎಲ್ಲ ಅಲ್ಲಿ ಊಟ ಮಾಡೋಕ್ಕೆ ಇವೆಲ್ಲ ಓಡಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಊಟ ಸಿಕ್ಕಿದೆ. ಈಗ ಇಲ್ಲಿ ನೋಡಿ ಅದು ಬಕೆಟ್ ಅವರು ಎಲ್ಲ ಅದು ಊಟ ಸಲುವಾಗಿ ಅವರು ತೊಗೊಂಡು ಬಂದಿದ್ದರು. ಸೊ ಇಲ್ಲಿ ಇದು ಆಯಿತು. ಅದು ನಾವು ಬೇರೆ ಫ್ರೇಮ್ಗೆ ಕೂಡ ನಾವು ಹೋಗ್ಬೋದು. ಯಾವುದು ನಮಗೆ ನೋಡೋಕ್ಕೆ ಇದ್ದರೆ ಈಗ ನೋಡಿ ಇದು ಫಿಮೇಲ್ ಬ್ಯಾರಕ್ದು ಇದೆ. ಈಗ ಫಿಮೇಲ್ ಬ್ಯಾರಕ್ಲಿ ಏನು ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ, ಅಲ್ಲಿ ಏನಾದರೂ ಅಕ್ರಮ ನಡೀತಾ ಇದೆಯಾ, ಯಾರು ಏನು ಮಾಡ್ತಾ ಇದ್ದಾರೆ, ತಕ್ಷಣ ನಾವು ಅಲ್ಲಿ ಅದು ಕೂಡ ನಾವು ನೋಡ್ಬೋದು. ಈ ಫಿಮೇಲ್ ಬ್ಯಾರಕ್ಕೆ ಜನ ಹೇಗೆ ಇದ್ದಾರೆ. ಈಗ ನಾವು ಬೇರೆ ಅಲ್ಲಿ ಎಲ್ಲ ಫ್ರೇಮ್ ಏನಿದೆ ನಾವು ಹಂತವಾಗಿ ಫ್ರೇಮ್ ಕಿಟ್ಗೆ 332 ಕ್ಯಾಮ್ರಾ ಈಗ ಅಟ್ಯಾಚ್ಡ್ ಇದೆ ಇದಕ್ಕೆ. ಈಗ ನೋಡಿ ಇಷ್ಟು ಜನ ಈಗ ನಿಂತಿದ್ರು ಅಲ್ಲಿ ಊಟದು ಇದು ಆಯಿತು. ಈಗ ಸೆಕೆಂಡ್ ಪೇಜ್, ಈಗ ನಾವು ಥರ್ಡ್ ಪೇಜ್ಗೆ ಈಗ ನಾವು ಇದಕ್ಕೆ ಹೋಗೋಣ. ಫಸ್ಟ್ ಪೇಜ್ನಲ್ಲಿ ಈಗ ನೋಡಿ ಇದು ಇಂಟರ್ವ್ಯೂ ನೋಡಿ ಈಗ ಎಲ್ಲ ನಡೀತಾ ಇದೆ. ಅವ್ರ ಇಂಟರ್ವ್ಯೂ ಸಲುವಾಗಿ ಜನ ಹೇಗೆ ಇದು ಹೊರಗಡೆಯಿಂದ ಒಳಗಡೆಯಿಂದ, ಈಗ ಹೊರಗಡೆಯಿಂದ ಅಲ್ಲಿ ಒಳಗಡೆ ಇದೆ, ಇದು ಹೊರಗಡೆ ಎಲ್ಲ ಇದು ಕೂತಿದ್ದಾರೆ ಇವರು ಎಲ್ಲ. ಇಂಟರ್ವ್ಯೂ ಈಗ ಏನಿದೆ ಅವರು ಮಾತಾಡೋಕ್ಕೆ ಅವರು ಲೈನ್ ನಿಂತಿದ್ದಾರೆ. ಸೊ ಇಲ್ಲಿಂದನೆಲ್ಲ ನಮಗೆ ನಾವು ನೋಡ್ಬೋದು ಅವರು ಯಾವ ರೀತಿಯಲ್ಲಿ ಏನು ನಡೀತಾ ಇದೆ, ಏನಾದರೂ ಯಾರು ತರಲೆ ಮಾಡಿದರೆ ಏನಾದರೂ ನಮಗೆ ಇಲ್ಲಿಂದ ನಾವು ನೋಡ್ಬೋದು. ಮತ್ತು ಅಲ್ಲಿ ಕೆಳಗಡೆ 24/7 ಇಲ್ಲಿ ಕೂಡ ಇದೆ. ಮತ್ತು ಪ್ರತಿಯೊಂದು ಜೈಲ್ದು ಅದೊಂದು ಅವ್ರದ್ದು ಕಂಟ್ರೋಲ್ ರೂಮ್ ಇದೆ. ನಾನು ನಿಮಗೆ ಆ ಟೈಮ್ ತೋರಿಸಿದ್ದೆ. ಈ ಜೈಲ್ದು ಕೂಡ ಅವ್ರದ್ದು ಒಂದು ಕಂಟ್ರೋಲ್ ರೂಮ್ ಇದೆ ಅಲ್ಲಿ. ಮತ್ತು ಈಗ ನೋಡಿ ಈ ಕಡೆ ಇವರು ಓಡಾಡ್ತಾ ಇದ್ದಾರೆ ಟವರ್ 3ನಲ್ಲಿ. ಅವರು ಅನಿಸದೆ ಊಟ ಮಾಡಿಕೊಂಡೆಲ್ಲ ಈ ವಾಪಸ್ ಹೋಗ್ತಾ ಇದ್ದಾರೆ ತಮ್ಮಿದು ಕಡೆ ಊಟ ತೊಗೊಂಡು ಅಥವಾ ಅದು ಮಾಡಿಕೊಂಡು. ಸೊ ಯಾರ್ಯಾರು ಏನಿದಕ್ಕೆ ಪ್ರತಿಯೊಂದು ಜನ ಮೇಲೆ ಇದೆ. ಆದರೆ ಇನ್ನೂ ನಾವು ಕ್ಯಾಮ್ರಾದ ಸಂಖ್ಯೆ ನಾವು ಹೆಚ್ಚಿದ್ದು ಮಾಡ್ತೀವಿ. ಈಗ ಇಲ್ಲಿ ನಾವು ಹೇಳಿದ್ವಿ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್, ಹಾಗೆ ಕೆಲವು ಹೊಸ ಇದು ನಾವು ಯೂಸ್ ಮಾಡಿದ್ದೀವಿ. ಟೆಕ್ನಾಲಜಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಇದು ಯೂಸ್ ಮಾಡಬೇಕು, ಮತ್ತು ಕೆಲವು ಜನಕ್ಕೆ ಏನಾದರೂ ಗುರುತಿಸಬೇಕು, ಯಾರು ತರಲೆ ಮಾಡ್ತಾ ಇದ್ದಾನೆ ಅವ್ರಿಗೆ ಗುರುತಿಸಬೇಕು. ಇದು ಎಲ್ಲ ವಿಷಯಗಳು ಏನಿದೆ ನಾವು ತಕ್ಷಣ ನಾವು ಮಾಡ್ಬೋದು. ಜೈಲೊಳಗೆ
ಈಗ ಅಧಿಕಾರಿಗಳೇ ಇಷ್ಟು ದಿನ ಸಪೋರ್ಟ್ ಮಾಡ್ತಿದ್ರು ಬರೋದಕ್ಕೆ ಅಂತೇಳಿ, ಅಂದರೆ ಗಾಂಜಾ ಇರ್ಬೋದು, ಮೊಬೈಲ್ ಇರ್ಬೋದು, ಅದು ಎಂಟ್ರಿಯಲ್ಲಿ ಹೇಗೆ ಈ ಚೆಕಿಂಗ್ ಆಗ್ತಿದೆ ಅಂತೇಳಿ ತೋರಿಸ್ಬೋದು ಅಂತೇಳಿ. ಈಗ ನೋಡಿ, KSISFನವರು ಅವರು ಗಾರ್ಡ್ ಮಾಡ್ತಾ ಇದ್ದಾರೆ, ಮತ್ತು ಅವರು ಚೆಕಿಂಗ್ ಅವರು ಚೆನ್ನಾಗಿ ಅವರು ಸರಿಯಾದ ರೀತಿಯಿಂದ ಮಾಡ್ತಾ ಇದ್ದಾರೆ. ಒಂದು ಎರಡು ಕಡೆ ಸ್ವಲ್ಪ ಲೋಪ್ ದೋಸ್ಗಳು ಇರ್ತದೆ, ಅದು ಎಲ್ಲ ಕಡೆ ಇರ್ತದೆ. ಆದರೆ ನಮ್ಮ ಪ್ರಕಾರ ಈಗ ಚೆನ್ನಾಗೇ ಅವ್ರದ್ದು ಕೆಲಸ ಈಗ. ಸೊ ಅವರು ಅಲ್ಲಿ ಚೆಕಿಂಗ್ ಮಾಡ್ತಾ ಇದ್ದಾರೆ, ಅದು ಕೂಡ ನಾವು ಇದು ನೋಡ್ಬೋದು. ಇಲ್ಲ ನಾನು ಮೊನ್ನೆ ತಾನೇ ಅವ್ರಿಗೆ ನಾವು ನೋಡಿದ್ದೀವಿ, ಒಬ್ಬರು ಸಾರಕ್ನವರು ಹೇಳಿಬಿಟ್ಟು ಇಲ್ಲ ಬ್ಯಾಕ್ಗೆ ಈಗ ಇಲ್ಲಿ ಇವರೆಲ್ಲ ಬಂದಿದ್ದಾರೆ ಇಂಟರ್ವ್ಯೂ ಸಲುವಾಗಿ. ಸೊ ಅವ್ರದ್ದೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗ್ತಾ ಇದೆ. ಸೊ ಇದು ಕೂಡ ಏನಿದೆ ಅಲ್ಲಿ ನಾವು ಲೈವ್ನಲ್ಲಿ ನೋಡ್ಬೋದು ಯಾರು ಏನು ಮಾಡ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ, ಇದೆಲ್ಲ ಏನಿದೆ ಗೊತ್ತಾಗತ್ತೆ. ಇಲ್ಲಿಂದ ನಾವು ಟೋಕನ್ ಸಿಸ್ಟಮ್, ಅದು ಅವರು ಟೋಕನ್ ಕೊಡ್ತಾರೆ, ಟೋಕನ್ ಪ್ರಕಾರ ಅವರು ಹೋಗ್ತಾರೆ. ಇದು ಹೊರಗಡೆದು ಆಯಿತು. ಇದು ನೋಡಿ ಹೇಗೆ ಚೆಕಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ. ಅದು ಏನು ಚೆಕಿಂಗ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾರೆ, ಇಲ್ಲೇ ಕೂತ್ಕೊಂಡು ನಾವು ನೋಡ್ಬೋದು. ಏನಾದರೂ ಲೋಪ ದೋಷಗಳು ಇದ್ದರೆ, ಮತ್ತು ನಾನು ಏನು ಮಾಡ್ತೀನಿ, ಯಾರು ಲೋಪ ದೋಷಗಳು ನಾನೇ ಇಲ್ಲೇ ವಿಡಿಯೋ ತೊಗೊಂಡು ನಮ್ಮ ಕ್ಯಾಮ್ರಲ್ಲಿ ಈಗ ನಾನು ನಿಮಗೆ ತೋರಿಸ್ತೀನಿ. ಈಗ ಅವನು ಯಾರು ಸಾರಕ್ನವರ್ ಅವನಿದ್ದ, ಅವನು ಸರಿಯಾಗಿ ಅವನು ಮಾಡ್ತಿರಲಿಲ್ಲ. ನಾನೇ ಅವ್ರಿಗೆ ವಿಡಿಯೋ ಮಾಡಿಕೊಂಡು ಕಳಿಸ್ಬಿಟ್ಟೆ ಅವ್ರಿಗೆ, ನಮ್ಮ ಇವರಿಗೆ ಅಧಿಕಾರಿಗಳಿಗೆ, ನೋಡ್ರಿ ನಿಮ್ಮ ಸಿಬ್ಬಂದಿ ಏನಿದೆ ಅವರು ಸರಿಯಾಗಿ ಅವರು ಇದು ಮಾಡ್ತಾ ಇಲ್ಲ. ಸೊ ಇದು ಒಂದು ಟೆಕ್ನಾಲಜಿದು ನಾವು ಯೂಸ್ ಹೇಗೆ ಮಾಡ್ಬೋದು, ನಮ್ಮ ಪ್ರಕಾರ ಇದರದ್ದೊಂದು ಒಳ್ಳೆಯ ನಿದರ್ಶನ ಇದು ಇದೆ. ಮತ್ತು ಇದು ಇನ್ನೂ ನಾವು ಮುಂದೆ ಸ್ವಲ್ಪ ಎಲ್ಲ ಕಡೆ ನಾವು ಮಾಡಬೇಕಾಗತ್ತೆ. ಇದು ನಾವು ಮಾಡ್ತೀವಿ. ಇದು ಏನು ವ್ಯವಸ್ಥೆಗೆ ಇನ್ನೂ ಸರ್ವಿಲಾನ್ಸ್ ನಮ್ಮದು ಓವರ್ಸೈಟ್, ಅವ್ರ ಮೇಲೆ ಸೂಪರ್ವಿಷನ್ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಇಲ್ಲೇ ನಾವು ನೋಡಿ ಅವ್ರಿಗೆ ಹಾಗೆ ಅವರು ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಮಾಡ್ತಾ ಇದೆ. ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದಾರೆ. ಸರ್ಚ್ ಮಾಡಲ್ಲ, ಮತ್ತು ನಾವೇ ಅವ್ರದ್ದು ವೀಡಿಯೋ ತೊಗೊಂಡು ಅವ್ರಿಗೆ ಕಲಿಸ್ಬೇಕು. ನೀವು ನೀವು ಸರ್ಚ್ ಮಾಡಿದ್ದೆ ಸರಿಯಾಗಿ ನೀವು ಮಾಡಿಲ್ಲ, ನಿಮ್ಮ ಮೇಲೆ ಯಾಕೆ ಕ್ರಮ ತೊಗೊಳ್ಬಾರ್ದು. ಸೊ ನಾವು ನೋಡೋಣ, ಅದು ನಾವು ಹ್ಯೂಮನ್ ಇಂಟೆಲಿಜೆನ್ಸ್ ಕೂಡ ಮತ್ತು ಟೆಕ್ನಾಲಜಿ ಕೂಡ ಎಲ್ಲ ಯೂಸ್ ಮಾಡಿಕೊಂಡು, ಮತ್ತು ಅವ್ರದ್ದೊಂದು ಮೊರಾಲ್ ಸ್ವಲ್ಪ ಇದು ಮಾಡಿಕೊಂಡು, ಇದು ಮೂರು ನಮಗೆ ಅನ್ನಿಸ್ದೆ ಸ್ವಲ್ಪ ಎಲಿಮೆಂಟ್ಸ್ ಇದೆ. ಇದು ಆಯಾಮಗಳು ಎಲ್ಲ ನೋಡಿಕೊಂಡು, ಮತ್ತು ನಾವು ಕಾರಾಗೃಹ ಇಲಾಖೆಗೆ ಏನಾದರೂ ಸುಧಾರಣೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕಾರಾಗೃಹಗಳ ಮತ್ತು ಸುಧಾರಣಾ ಇಲಾಖೆಯ DGP ಅಲೋಕ್ ಕುಮಾರ್ ಅವರ ಮಾತು. ಅಂದರೆ ಇವರು ಈಗಾಗಲೇ ನಾವು ತೆಗೆದುಕೊಂಡಂತಹ ಕ್ರಮಗಳೇನು, ಪರಪನಗ್ರಹಾರದಲ್ಲಿ ಈಗಾಗಲೇ 380ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನು ಹಾಕಿದ್ದೀವಿ. ನಾವು ಇಲ್ಲೇ ಕುಳಿತು ಯಾರು ಏನು ಮಾಡ್ತಿದ್ದಾರೆ ಅಂತೇಳಿ ಗಮನವನ್ನು ಹರಿಸ್ಬೋದು. ಅದ್ರ ಜೊತೆಗೆ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾರಾ ಇಲ್ವಾ, ಮತ್ತು ಈ ಕೈದಿಗಳು ಯಾವ ರೀತಿ ವರ್ತಿಸ್ತಿದ್ದಾರೆ, ಇದೆಲ್ಲವನ್ನು ಕೂಡ ಇಲ್ಲೇ ಕುಳಿತು ವೀಕ್ಷಿಸ್ಬೋದು. ಅದ್ರ ಜೊತೆಗೆ ರಾಜ್ಯದ ಎಲ್ಲ ಜೈಲುಗಳ ಕಂಟ್ರೋಲಿಂಗ್ ವ್ಯವಸ್ಥೆಯನ್ನು ಸಹ ಮಾಡಿಸ್ಕೊಳ್ಳಲಾಗಿದೆ. ಮತ್ತು ಅದ್ರ ಜೊತೆಗೆ ಹೊರಗಿನಿಂದ ಈವರೆಗೆ ಏನೇನು ಬರ್ತಿದ್ವಲ್ಲ, ಮೊಬೈಲ್ ಇರ್ಬೋದು, ಗಾಂಜಾ ಇರ್ಬೋದು, ಇವೆಲ್ಲವನ್ನು ಕೂಡ ಬಂದ್ ಮಾಡಿಸುವ ಕೆಲಸವನ್ನು ಕೂಡ ಮಾಡಿದ್ದೀವಿ. ಮತ್ತು ಅದು ಇನ್ನೊಂದು ಅಲ್ಪ ಸ್ವಲ್ಪ ಇರಬಹುದು, ಅದನ್ನು ಕೂಡ ಸಂಪೂರ್ಣವಾಗಿ ನಾಂದಿ ಹಾಡ್ತೀವಿ ಅನ್ನೋ ಮಟ್ಟಿಗೆ ಹೇಳ್ತಿದ್ದಾರೆ. ಅದರ ಜೊತೆಗೆ ಕಾರಾಗೃಹ ಇಲಾಖೆಯ ಬಗ್ಗೆ ಏನೊಂದು ಕೆಟ್ಟ ಅಭಿಪ್ರಾಯ ಇತ್ತು, ಅದನ್ನು ತೊಡೆದುಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮಿಸುವ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋ ಮಟ್ಟಿಗೆ ಅಲೋಕ್ ಕುಮಾರ್ ಅವರು ಪಬ್ಲಿಕ್ ಟಿವಿ ಜೊತೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಮಾರಲ್ ಆಫ್ ದಿ ಸ್ಟೋರಿ ಇಷ್ಟೇನೆ. ಜೈಲುಗಳಲ್ಲಾಗ್ತಾ ಇರುವಂತಹ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕು, ನಿಯಂತ್ರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಟೆಕ್ನಾಲಜಿಯ ಮೊರೆ ಹೋಗಿದ್ದಾರೆ ಅಲೋಕ್ ಕುಮಾರ್ ಅವರು. ಕೂತಲ್ಲಿಯೇ ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಟ್ ಫೈನಲ್ ರಿಸಲ್ಟ್ ಏನು, ಈ ರೀತಿಯ ಜೈಲುಗಳಲ್ಲಾಗ್ತಾ ಇರುವಂತಹ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತಾ, ಅಲೋಕ್ ಕುಮಾರ್ ಅವರು ತೆಗೆದುಕೊಳ್ತಾ ಇರುವಂತಹ ಕ್ರಮ ಫಲವನ್ನು ಕೊಡುತ್ತಾ, ಕಾದು ನೋಡಬೇಕಿದೆ.